हुबली धारवाड़ में नगर निगम की संपत्ति को लेकर बड़ा विवाद खड़ा हो गया है। मामला चंद मोहम्मद सर्कल के पास स्थित नगर निगम के मालिकाना हक वाले कमर्शियल कॉम्प्लेक्स का है, जहां एक बाहर के नागरिक संगठन ने कथित तौर पर निगम कमिश्नर की अनुमति के बिना एक कमरा कब्जा कर ऑफिस बना लिया। इस मुद्दे को सबसे पहले नगर निगम के अपोजिशन लीडर इमरान ने उठाया, जिन्होंने आरोप लगाया कि संगठन ने कुछ प्रभावशाली व्यक्तियों के दबाव में यह कब्जा किया है और नगर निगम के अधिकारों से अनदेखी की गई है। दरअसल नगर निगम के अपोजिशन लीडर इमरान यालीगारा के नेतृत्व में कांग्रेस कॉरपोरेटर और पार्टी कार्यकर्ताओं ने सिटी कमिश्नर के कार्यालय का घेराव किया। प्रदर्शनकारियों का आरोप है कि बिना किसी आधिकारिक आदेश के नगर निगम की संपत्ति किसी संगठन को कैसे दी जा सकती है। प्रदर्शन के दौरान कांग्रेस नेताओं ने कमिश्नर से तत्काल इस अलॉटमेंट को रद्द करने की मांग की और कहा कि यह कदम न सिर्फ अनैतिक है बल्कि जनता की संपत्ति पर सीधा अतिक्रमण है। नगर निगम प्रशासन की ओर से अभी तक कोई आधिकारिक बयान सामने नहीं आया है, लेकिन बढ़ते राजनीतिक विवाद और सार्वजनिक विरोध के चलते अब यह मामला गर्माता जा रहा है। 4 ವರ್ಷಲಿಂದ ಇದು ಕಚೇರಿಯನ್ನು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ಹಲವಾರು ಸಂಘಟನೆಗಳು ಇವತ್ತು ಚಾಲಕರ ಸಂಘ ಆಗಿರಬಹುದು, ಅದರ ಜೊತೆ ಬೇರೆ ಬೇರೆ ಸಂಘಟನೆದವರು ಪೌರ ಕಾರ್ಮಿಕರ ಸಂಘಟನೆ ಆಗಿರಬಹುದು, ಸಾಕಷ್ಟು ಜನ ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ. ಅವರು ಒಂದು ಕಚೇರಿ ನೀಡಬೇಕು, ನಮ್ಗೆ ಎಲ್ಲರಿಗೂ ಒಂದೊಂದು ಕೊಡಬೇಕು, ಬೇರೆ ಬೇರೆ ರೀತಿ ಕೊಡಬೇಕು ಅಂತೇಳಿ ಇವತ್ತು ಸಾಕಷ್ಟು ಹಲವಾರುಗಳನ್ನ ಇವತ್ತು ಪತ್ರವನ್ನು ಕೊಟ್ಟಿದ್ದಾರೆ. ಇವತ್ತು ಮಹಾಪೌರರು ಇವತ್ತು ಅವ್ರದೇ ಆದಂಥ ಒಂದು ಬಹುಮತ ಇದೆ ಅಂತೇಳಿ ಇವತ್ತು ವಿಶೇಷವಾಗಿ ಅವರು ಒಂದೇ ಒಂದು ಸಂಘಟನೆಗೆ ಕೊಡುವಂಥ ಕೆಲಸವನ್ನ ಟರಾವ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಿಂದಕ್ಕೂ ಕೂಡ ಚರ್ಚೆ ಭಾಳ ಗಂಭೀರವಾಗಿ ಸಾಮಾನ್ಯ ಸಭೆಯಲ್ಲಿ ಭಾಳ ಗಂಭೀರವಾಗಿ ಚರ್ಚೆಯನ್ನು ಕೂಡ ಆಗಿತ್ತು, ಇವ್ರಿಗೆ ಕೊಡಬೇಡದಂತೇಳಿ. ಅದರಲ್ಲಿ ಹಲವಾರು ಅವರು ಬಹುಮತ ಇರುವಂಥ ಪಕ್ಷದಲ್ಲಿನೂ ಕೂಡ ಸಾಕಷ್ಟು ಜನ ಇಲ್ಲ ಇದು ಮಾಡಬೇಡದ, ಮಾಡಿದ್ರೆ ಎಲ್ಲರಿಗೂ ಕೂಡ ಕೊಡಬೇಕಾಗತ್ತೆ ಅಂತ ಹೇಳಿ ಕೂಡ ಅವರು ಕೂಡ ವಿಷಯ ಪ್ರಸ್ತಾವನೆ ಮಾಡಿದರು, ನಾವು ಕೂಡ ಮಾಡಿದ್ವಿ. ಇವತ್ತು ಏಕಾಏಕಿಯಾಗಿ ಇವತ್ತು ಅವ್ರಿಗೆ ನಾವು ಕಮಿಷನರ್ ಅಲ್ಲಿ ಏನು ನಾವು ಟರಾವ್ ಮಾಡ್ತೀವಿ, ಏನಾದರೂ ಒಂದು ಆದೇಶ ಮಾಡಿದಾಗ ಕಮಿಷನರ್ ಆದೇಶ ಮಾಡಿದಾಗ ಕಮಿಷನರ್ ಅದು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಅದು ಕಮಿಷನರ್ ಅವರು ಇಂಪ್ಲಿಮೆಂಟ್ ಮಾಡಿಲ್ಲ. ಸರ್ಕಾರ ಲೆವೆಲ್ದಲ್ಲಿ ಸಾಕಷ್ಟು ಹಲವಾರುಗಳ ತೊಂದರೆ ಇದಾವೆ. ಇದರಲ್ಲಿ ಬಹಳಷ್ಟು ಜನ ಕೊಡಬೇಕಾಗತ್ತೆ ಆಫೀಸ್ ಅನ್ನುವಂಥ ಉದ್ದೇಶ ಇಟ್ಕೊಂಡು ಕಮಿಷನರ್ ಅವರು ಇದು ಆದೇಶಕ್ಕೆ ಅವರು ಪಾಲನೆ ಮಾಡಿಲ್ಲ. ಆ ಪಾಲನೆ ಮಾಡಲಾರ ಸಂಬಂಧ ಇವತ್ತು ಏನು ಮಾಡ್ತಿದ್ದಾರೆ ಇವರು, ಇವತ್ತು ಹೋಗಿ ಆಫೀಸ್ನ ಒಮ್ಮಕ್ಲೆ ಓಪನಿಂಗ್ ಮಾಡಿಬಿಡೋಣ ಅಥವಾ ಉದ್ಘಾಟನೆ ಮಾಡಿಬಿಡೋಣ ಅಂತ ಇಟ್ಕೊಂಡು ಇವತ್ತು ಮಹಾಪೌರರ ಸಮ್ಮುಖದಲ್ಲಿ ಇವತ್ತು ಬಿಜೆಪಿಯ ಒಂದು ಕಾರ್ಯಕರ್ತರಾಗಿರ್ಬೋದು, ಅದರ ಜೊತೆ ವಿಶೇಷವಾಗಿ ಅಲ್ಲಿಯ ಮುಖಂಡರು ಸ್ಥಳೀಯ ಶಾಸಕರು ಕೂಡ ಬಹುಶಃ ಹೇಳ್ತಾ ಇದ್ರು, ಹಾಗೆ ಒಬ್ಬರು ಹೇಳಿ ಇಲ್ಲ ನೀವು ಏನಾದ್ರಲ್ಲಿ ಓಪನಿಂಗ್ ಮಾಡ್ರಿ, ನೀವು ಆಮೇಲೆ ಮುಂದೆ ನೋಡೋಣ ಅಂತ ಉದ್ಘಾಟನೆ ಮಾಡ್ರಿ ಅಂತೇಳಿ ಆಫೀಸ್. ಇವತ್ತು ನಾ ಕಮಿಷನರ್ ಅವರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಹೇಳಿಕ್ಕೆ ನಾ ಇಚ್ಛೆ ಪಡ್ತಾ ಇದ್ದೀನಿ, ನೀವೇನಾದ್ರೂ ಇವತ್ತು ಈ ಆಫೀಸನ್ನು ಕೂಡ ಅವ್ರಿಗೆ ಏನಾದರೂ ನೀವು ನೀಡಿದ್ರಿ ಅಂತ ಹೇಳಿದ್ರೆ ಇವತ್ತು ಹಲವಾರು ಸಂಘಟನೆಗಳನ್ನು ಕೂಡ ಬಂದು ಇವತ್ತು ಕೇಳಬೇಕಾಗತ್ತೆ. ನಿಜಕ್ಕೂ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಮನೆ ಆಯುಕ್ತರಿಗೆ, ಇವತ್ತು ಈ ಆದೇಶನ ಕೂಡ ತಾವು ಕೂಡ ಕೊಟ್ಟಿಲ್ಲ ಇನ್ನೂವರೆಗೂ, ದಯವಿಟ್ಟು ಈ ಆದೇಶನ ಕೊಡಬಾರ್ದು ಅನ್ನುವಂಥ ಪತ್ರದ ಮೂಲಕ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ನಿಜಕ್ಕೂ ಇದ್ರ ಬಗ್ಗೆ ಕಚೇರಿ ಓಪನ್ ಮಾಡಿದ್ರೆ ಅದು ದಬ್ಬಾಳಿಕೆ ಮಾಡುವಂತ ಕೆಲಸ ಇವತ್ತು ಆಗ್ತಾ ಇದೆ. ಇದೇನಾದ್ರೂ ದಬ್ಬಾಳಿಕೆಲಿಂತ ಏನಾದ್ರು ಉದ್ಘಾಟನೆ ಆಯ್ತಂತ ತಿಳ್ಕೊಡ್ರಿ, ನಾಳೆ ಎಲ್ಲರೂ ಕೂಡ ಇಲ್ಲಿ ದಬ್ಬಾಳಿಕೆ ಮಾಡುವಂತ ಕೆಲಸ 100% ಇಲ್ಲಿ ಪರ್ಮಿಷನ್ ಇಲ್ಲಾರ್ದ ಒಂದ್ ಕಡೆ 3 ಲಕ್ಷ ರೂಪಾಯಿ ಕಾರ್ಪೊರೇಷನ್ ಇಂದ ಕೊಟ್ಟರ ದುಡ್ಡು ರಿನೋವೇಷನ್ ಗೆ, ಅದಕ್ಕೆ ನಿಮ್ ಗಮನಕ್ಕಿಲ್ವಾ? ಅದೇ ಈಗ 3 ಲಕ್ಷ ರೂಪಾಯಿ ನಾವು ನೋಡ್ರಿ, ಈಗ ಏನಾಗತ್ತಂತ ಹೇಳಿದ್ರೆ ನಾವು ಈ ಮಹಾನಗರ ಪಾಲಿಕೆ ಇರುವಂತದ್ದು ಸಾಕಷ್ಟು ಕಟ್ಟಡಗಳು ಇದಾವೆ. ಆ ಕಟ್ಟಡಗಳ ರಿನೋವೇಷನ್ ಮಾಡಿದಾಗ ಯಾವ ಉದ್ದೇಶ ಕೊಟ್ಟಿರ್ತಾರ ಅನ್ನೋದು ಗೊತ್ತಾಗಂಗಿಲ್ಲ. ಇವ್ರು 3 ಲಕ್ಷ ರೂಪಾಯಿ ಕೊಟ್ಟಾರಂದ್ರೆ ಯಾವ ಉದ್ದೇಶ ಕೊಟ್ಟಾರ ಅಂತ ಹೇಳಿ ಈಗ ನಮ್ಮ ಆಯುಕ್ತರಿಗೂ ಕೂಡ ನಾವು ಕೇಳ್ತೀವಿ. ಅದು ಇಲ್ರಿ ನಾವು ಅವ್ರಿಗೆ ಆಫೀಸ್ ಕೊಡಕ್ಕೆ ಉದ್ದೇಶಕ್ಕೆ ಕೊಡ್ತಾರಂತ ಹೇಳಿದ್ರೆ ಆ ಕಮಿಷನರ್ ವಿರುದ್ಧನ ಧಿಕ್ಕಾರ ಹಾಕಿ ಇಲ್ಲೇ ಅವ್ರ ಮುಂಭಾಗಲ ಕುಂದಿರುವಂತ ಕೆಲಸ ನಾವು ಮಾಡ್ತೀವಿ. ನಿಮ್ ವಿರೋಧ ಬಿಜೆಪಿ ಕಾರ್ಯಕರ್ತದನ ಅಂತ ವಿರೋಧ ಅದನ ಅಥವಾ ಬೇರೆ ಏನು ವಿರೋಧ? ಅಲ್ರಿ ಹಲವಾರು ಸಂಘಟನೆಗಳು ಇಲ್ಲಿ ಇದಾವೆ. ಇಲ್ಲ ನೋಡ್ರಿ ಈಗ ಈ ಒಂದು ವಿಚಾರಕ್ಕೆ ನಿಮ್ಮ ಪ್ರಮುಖ ವಿರೋಧ ಏನು? ಪ್ರಮುಖ ವಿರೋಧ ಅಂತ ಹೇಳಿದ್ರೆ ಇವತ್ತು ಒಬ್ಬರು ಕೊಟ್ರೆ ಹಲವಾರು ಜನ ಎಲ್ಲರೂ ಕೂಡ ಕಚೇರಿ ಬೇಕಂತಾರ. ನಾವು ಕೊಡಕ್ ಸಾಧ್ಯ ಆಗತ್ತಾ ಕಮಿಷನರ್ ಅವರಿಗೆ? ಸಾಕಷ್ಟು ಈಗ ಚಾಲಕರ ವಾಹನ ಸಂಘ ಆಗಿರ್ಬೋದು, ಪೌರ ಕಾರ್ಮಿಕರ ಬೇರೆ ಬೇರೆ ಸಂಘಟನೆಗಳು ಹೊರ ವಲಯಲ್ಲಿ ಇರುವಂತ ಸಂಘಟನೆಗಳು ಇವೆಲ್ಲ ಎಲ್ಲರಿಗೂ ಕೊಟ್ರೆ ಅಲ್ಲಿ ಕೊಟ್ಟು ಎಲ್ಲರಿಗೆ ಹೆಂಗ್ ಕೊಡಕ್ ಸಾಧ್ಯ ಆಗತ್ತೆ ಹೇಳ್ರಿ? ಎಲ್ಲರೂ ಕೇಳ್ತಾರೆ. ಅದ್ರ ಜೊತೆ ಕಮಿಷನರ್ ಆದೇಶ ಇಲ್ಲಾರ್ದು ಹೋಗಿ ನಾವು ಈಗ ನನ್ನ ಕಮಿಷನರ್ ಮಾಲಕತ್ವ ಯಾರು ಇರ್ತೈತಿ, ಕಮಿಷನರ್ ಮಾಲಕತ್ವ ಇರ್ತೈತಿ. ಮಾಲಕತ್ವ ಇದ್ದಾಗ ನಾವು ಕಮಿಷನರ್ಗೆ ಆದೇಶ ಇಲ್ಲಾರ್ದು ಹೋಗಿ ನಾನು ಆಫೀಸ್ ಓಪನಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಇದು ಗುಂಡಾಗಿರಿ ಆತಲ್ರಿ? ಇದು ಈ ರೀತಿ ದಬ್ಬಾಳಿಕೆ ಮಾಡುವಂತದ್ದು, ಗುಂಡಾಗಿರಿ ಮಾಡುವಂತದ್ದು ಯಾರು ನಮಗೂ ಬೇಕಾದ್ರೆ ಕಸ್ಟಡಿ ತಗೋಲಿ ಅಂತ ಹೇಳಿ ಯಾರೋ ಹೇಳ್ತಾರಂತೆ ಮುಖಂಡ್ರೆ. ಕಾಂಗ್ರೆಸ್ ನಿಮ್ಮ ಕಾಂಗ್ರೆಸ್ ಅವ್ರನ್ನ ಕಡೆಗಣಿಸಿದಾರೆ, ಕಾಂಗ್ರೆಸ್ನವರಲ್ಲ ಅಂತ ಹೇಳಿ ಈ ರೀತಿ ವಿರೋಧ ಮಾಡ್ತಾ ಇದಾರೆ ನೀವು ಅಂತ ಹೇಳ್ತಾರೆ. ಸರ್ ನೋಡ್ರಿ, ಇವತ್ತು ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಕೂಡ
ಹಮ್ಮಿಕೊಟ್ಟಿದ್ದಾರೆ. ಇವತ್ತು ಹಲವಾರು ಸಂಘಟನೆಗಳು ಇಲ್ಲಿ ಇದ್ದಾರೆ, ಅವರು ಕೂಡ ಮನವಿ ಕೊಟ್ಟಿದ್ದಾರೆ. ಈಗ ಅವ್ರಿಗೆಲ್ಲರೂ ಕೊಡೋಕ್ಕಾಗತ್ತೆ ಅಂತೇಳಿ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ, ಇಲ್ರಿ ನಿಮ್ಗೆ ಒಬ್ಬರು ಕೊಟ್ಟರೆ ಎಲ್ಲರೂ ಕೊಡಬೇಕಾಗತ್ತೆ, ಮತ್ತು ನೀವು ಯಾವ ರೀತಿ ನೋಡ್ತೀರ ಅಂತ ಹೇಳಿದ್ಮೇಲೆ ಅವರು ಕೂಡ ಆ ಮಾತಿಗೆ ಕನ್ವಿನ್ಸ್ ಆಗಿದ್ದಾರೆ. ನಿಜಕ್ಕೂ ಕೊಟ್ಟರೆ ಮತ್ತೆ ಎಲ್ಲರೂ ಕೊಡಬೇಕಾಗತ್ತೆ. ಕನಿಷ್ಠ ಒಂದು 20-25 ಜನ ಇದ್ದಾರೆ. ಟರಾವ್ ಅವ್ರು 4 ವರ್ಷಲಿಂದ ಇದು ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಟರಾವ್ ಅಲ್ಲಿ ಚರ್ಚೆಯಲ್ಲಿ ಎಲ್ಲರೂ ವಿರೋಧನ ಮಾಡಿದಾರೆ. ಅವ್ರ ಪಾರ್ಟಿ ಮುಖಂಡರು ಕೂಡ ವಿರೋಧ ಮಾಡಿದಾರೆ, ಸದಸ್ಯರೇ. ನಾವು ಕೂಡ ಸದಸ್ಯರು ವಿರೋಧ ಮಾಡಿದ್ವಿ. ಆದ್ರೂ ಕೂಡ ಟರಾವ್ ಮಾಡಿ ಏನೋ ಕೊಟ್ಟಿದ್ದಾರೆ ಅಂತ ಇದು 2023ದಾಗ ಟರಾವ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ವಿರೋಧ ಮಧ್ಯ ಒಳಗೆ ಟರಾವ್ ಆಗಿದ್ರಿ. ಅದ ಆ ಟರಾವ್ ಆದ್ರೆ ಇಂಪ್ಲಿಮೆಂಟ್ ಎಲ್ಲಿ ಆಗ್ಬೇಕು, ಕಮಿಷನರ್ ಅವರು ಆದೇಶ ಕೊಡ್ಬೇಕು. ಆದ್ರೆ ಕಮಿಷನರ್ ಆದೇಶ ಕೊಟ್ಟಿಲ್ಲ. ಆದೇಶ ಕೊಡ್ಲಿಲ್ಲ ಅಂತ ಅವ್ರು ಕೊಟ್ಟಿಲ್ಲ ಅಂದ್ರೂ ಕೂಡ ಇವತ್ತು ಅಲ್ಲಿ ಹೋಗಿ ದಬ್ಬಾಳಿಕೆ ಆಫೀಸ್ ಓಪನಿಂಗ್ ಮಾಡ್ತೀನಿ ಅನ್ನೋಂಥ ಕೆಲಸ ಮಾಡ್ತಾರೆ. ಇಲ್ಲ ನಾ ಕಮಿಷನರ್ ಈಗ ಜಸ್ಟ್ ಇಲ್ಲ ನಾವು ನುಳಿದ ಕಳ್ಸೈತಿ. ಆದ್ರೆ ನಾವು ಕಮಿಷನರ್ ಅವ್ರಿಗೆ ನಾವು ಮಾತಾಡಿದ್ವಿ. ನಂದಂತೂ ಯಾವ್ದು ಆದೇಶ ಇಲ್ಲ ಸರ್ ಅದ್ರೊಳಗೆ. ಅವ್ರು ಏನ್ರ ಮಾಡಿದ್ರ ಅಂತ ಹೇಳಿದ್ರೆ ನಾ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ನನ್ನ ಫೋನ್ದಲ್ಲಿ ಹೇಳಿದಾರೆ ಅವರು. ಆದ್ರೆ ಈಗ ಇಲ್ಲಿ ಬಂದ ಮೇಲೆ ನಾ ಕೇಳ್ಬೇಕಂತ ಹೇಳಿದ್ರೆ ಕೋಡ್ದಾಗ ಅದಾರಂತೆ. 3 ಗಂಟೆಗೆ ಬರ್ತೀನಿ ಅಂತಾರೆ. ಈಗ ಅವ್ರ ಸಮ್ಮುಖದಲ್ಲಿ ಇವತ್ತು ಬನಶಂಕರಿ ಅಂತೇಳಿ ಉಪಾಯುಕ್ತರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಪೌರ ಕಾರ್ಮಿಕರ ಸಂಘಟನೆ ಅದಕ್ಕೆ ನಿಮ್ದು ವಿರೋಧ ಸರ್ ನೋಡ್ರಿ, ಪೌರ ಕಾರ್ಮಿಕರಿಗೆ ಇವತ್ತು ಸಾಕಷ್ಟು ಜನ, ಅವರು 2000 ಜನ ಇದ್ದಾರೆ. ಇವತ್ತು ನಮ್ಮ ಸರ್ಕಾರ ಇವತ್ತು ಇದೇ ಬಿಜೆಪಿದವರಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾ ಕೇಳಿಕ್ಕೆ ಇಚ್ಛೆ ಪಡ್ತೀನಿ. ಇವರು 22 ತನಕ ಸರ್ಕಾರದಲ್ಲಿ ಇದ್ರೆ ಈ 2017-18 ಕೂಡ ಟರಾವ್ ಆಗಿದೆ. ಅವಾಗ ಇವ್ರಿಗೆ ನೇರ ವೇತನ ಮಾಡ್ಕೊಡ್ಬೇಕಾಗಿತ್ತು. ಇವ್ರೆ ಅವಾಗ ನೇರ ವೇತನ ಮಾಡ್ಲಿಲ್ಲ. ನಾವು ಮೊನ್ನೆ ಧಾರವಾಡದಲ್ಲಿ ಒಬ್ಬ ಪಾಪ ವಿಷಯನ ತಗೊಂಡು ಇವತ್ತು ಅದು ಸಾವು ಬದುಕು ನಡುವೆ ಇವತ್ತು ಹೋರಾಡಕತ್ತಾನ ಅಂತ ಹೇಳಿ ನಮ್ ಗಮನಕ್ಕೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರು ನಮ್ಮ ಕಮಿಷನರ್ ಅವರಿಗೆ ಕರೆಯೋನಂಗೆ ಮಾಡಿ, ಇಲ್ಲ ನೀವು ಅದು ಮಾಡ್ಲೇಬೇಕಂತ ಹೇಳಿ ಒಂದು ಪತ್ರ ಮುಖಾಂತರ ಅದು ಆದೇಶ ಇಂಪ್ಲಿಮೆಂಟ್ ಮಾಡಿಸಿ ಅದು ಕೆಲಸವನ್ನು ಮಾಡೋ, ಅವ್ರಿಗೆ ನೇರ ವೇತನ ಮಾಡುವಂತ ಕೆಲಸ ಮಾಡಿದ್ರೆ ನಿಜಕ್ಕೂ ಪೌರ ಕಾರ್ಮಿಕರ ಎಲ್ಲ ಸಮ್ಮುಖದಲ್ಲಿ ಇವತ್ತು ಎಲ್ಲರೂ ಕೂಡ ನಾವು ಯಾರು ಇದಾರೆ ಅಂದ್ರೆ ಕಾಂಗ್ರೆಸ್ ದವರು ಇದಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿದ್ವಿ. ಹೆಂಗ್ ಮಾಡಕ್ಕಾಗತ್ರಿ ಮತ್ತೆಲ್ಲ ಮತ್ತೆ ಎಲ್ಲರೂ ಸಂಘಟನೆಗಳು ಕೂಡ ಎಲ್ಲರೂ ಆಫೀಸ್ ಎಲ್ಲ ಇದೇ ರೀತಿ ದಬ್ಬಾಳಿಕೆ ಮಾಡಿ ಎಲ್ಲರೂ ಕೂಡ ಅತಿಕ್ರಮಣ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಉದ್ದೇಶ ಏನ, ಈ ಕಮಿಷನರ್ ಮ್ಯಾಗ ನಾವು ಏನ್ ಕ್ರಮ ಕೈಗೊಳ್ಬೇಕು ಅದನ್ನ 100% ತಗೊಂಡಿ ಸರ್ಕಾರ ಐತಿ. ಮತ್ತೆ ಸರ್ಕಾರ ಮಾತನ್ನು ಮೀರಿ ಮತ್ತೆ ಆ ರೀತಿ ಅವರು ಮಾಡ್ತಾರ ಅಂತ ಹೇಳಿದ್ರೆ, ಕಮಿಷನರ್ ಮಾತು ಕೇಳಿ ಮಾಡ್ತಾರ ಅಂತ ಹೇಳಿದ್ರೆ ನಮ್ಮ ಸ್ಥಳೀಯ ಶಾಸಕರು ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಗೊಂಡ್ಬಂದು ಮಾಡುವಂತ ಕೆಲಸ ಮಾಡ್ತಾರೆ.